ಕೇವಲ ನಮ್ಮ ಕಣ್ಣುಗಳ ಮೇಲೆ ಮಾತ್ರ ಅಲ್ಲ ಅಲ್ವಾ, ನಮ್ಮೆಲ್ಲರ ಮನಸ್ಸಿನ ಮೇಲೆ ಒಂದು ತೆರೆ ಇರುತ್ತೆ. ನಾವು ಹುಟ್ಟಿದಾಗ್ನಿಂದ ಕೇಳ್ಕೊಂಡು ಬಂದಿರೋ ಕಥೆಗಳ ಮೇಲೆ, ನಾವು ಸತ್ಯ ಅಂತ ನಂಬಿರೋ ಇತಿಹಾಸದ ಮೇಲೆ ಒಂದು ತೆಳುವಾದ ನಮಗೆ ಕಾಣಿಸ್ದ ಒಂದು ಮುಸುಕು. ಈ ಮುಸುಕು ನಮಗೆ ಒಂದು ರೀತಿ ರಕ್ಷಣೆ ಕೊಡುತ್ತೆ, ಒಂದು ಗುರುತ್ವವನ್ನು ಕೊಡುತ್ತೆ. ಆದರೆ ಆ ಮುಸುಕನ್ನ ನಿಧಾನವಾಗಿ ಸರಿಸೋ ಧೈರ್ಯ ಮಾಡ್ದಾಗ ಏನಾಗ್ಬೋದು? ಆ ತೆರೆ ಆಚೆ ನಾವು ನೋಡಕ್ಕೆ ಸಿದ್ಧರಿಲ್ಲದ ಸತ್ಯವೇನಾದ್ರೂ ಕಾಯ್ತಾ ಇದ್ರೆ ಈ ಪಯಣ ನಮ್ಮನ್ನ ಎಲ್ಲಿ ಕರ್ಕೊಂಡೋಗುತ್ತೆ ಗೊತ್ತಾ? ಹಂಪಿಯ ಆ ಭವ್ಯವಾದ, ಆದರೆ ಈಗ ಮೌನವಾಗಿ ಒಡೆದು ಹೋಗಿರೋ ಅವಶೇಷಗಳ ನಡುವೆ. ಇಲ್ಲಿರೋ ಪ್ರತಿಯೊಂದು ಕಲ್ಲು ಒಂದು ಕಾಲದಲ್ಲಿ ವೈಭವದ ಕತೆ ಹೇಳ್ತಿತ್ತು, ಆದರೆ ಇವತ್ತು ಅವುಗಳ ಮೌನವೇ ಹೆಚ್ಚು ಮಾತನಾಡುತ್ತೆ. ಕೆಲವೊಮ್ಮೆ ಆ ಕಲ್ಲುಗಳ ಮೌನ ಇದೆಯಲ್ಲ, ಅದು ನಾವು ಜೀವನ ಪೂರ್ತಿ ಕೇಳ್ಕೊಂಡು ಬಂದಿದ್ದ ಉತ್ತರಗಳಿಗಿಂತನೂ ಆಳವಾದ, ಚುಚ್ಚುವಂಥ ಪ್ರಶ್ನೆಗಳನ್ನ ಕೇಳ್ಬಿಡುತ್ತೆ. ಈ ಇಡೀ ಚಿಂತನೆಯ ಕೇಂದ್ರಬಿಂದು ಒಂದು ಪದ: ಆವರಣ. ಸಾಮಾನ್ಯವಾಗಿ ಆವರಣ ಅಂದ್ರೆ ಮುಸ್ಕು ಅಂದ್ಕೋತೀವಿ, ಆದರೆ ಇದು ಅದಕ್ಕಿಂತ ತುಂಬಾನೇ ಆಳವಾದ್ದು. ಸತ್ಯವನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚುವ ಒಂದು ಕ್ರಿಯೆ. ಇದು ವೇದಾಂತ ಮತ್ತು ಬೌದ್ಧ ದರ್ಶನಗಳಲ್ಲೂ ಬರುವ ಒಂದು ಗಹನವಾದ ಚಿಂತನೆ. ಇದು ಕೇವಲ ಒಂದು ಪದವಾಗಿ ಉಳಿಯದೆ ಸತ್ಯ ಮತ್ತು ನಾವು ಸೃಷ್ಟಿಸಿಕೊಂಡ ಭ್ರಮೆಯ ನಡುವೆ ನಡೆಯೋ ನಿರಂತರ ಸಂಘರ್ಷವನ್ನು ತೋರಿಸ್ತೆ. ಹಾಗಾದ್ರೆ ನಾವೇನ್ ಮಾಡ್ತೇವೆ? ಒಂದು ಹಾಳುಬಿದ್ದ ಸ್ಮಾರಕದ ಮೌನ ನಾವು ಜೀವನ ಪೂರ್ತಿ ನಂಬ್ಕೊಂಡು ಬಂದಿದ್ದ ಸತ್ಯಕ್ಕಿಂತ ಜೋರಾಗಿ ಒಂದು ಪ್ರಶ್ನೆ ಕೇಳಿದಾಗ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ? ನಾವು ನಂಬಿರೋ ನಮ್ಮ ದೇಶದ ಕತೆಗೂ ಕಣ್ಮುಂದೆ ಕಾಣ್ತಾ ಇರೋ ವಾಸ್ತವಕ್ಕೂ ಸಂಬಂಧ ಇಲ್ಲ ಅನ್ಸಿದಾಗ ಸತ್ಯವನ್ನ ಎದುರಿಸೋ ಧೈರ್ಯ ನಮ್ಗಿರುತ್ತಾ? ಯಾಕೆ ಈ ಪ್ರಶ್ನೆಗಳು ಇಷ್ಟೊಂದು ಮುಖ್ಯ ಅಂದ್ರೆ, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕತೆಗಳ ಜಾಲದಲ್ಲೇ ಬದುಕ್ತಿರೋದು. ನಮ್ಮ ಕುಟುಂಬ ನಮಗೆ ಹೇಳಿದ ಕತೆಗಳು, ನಮ್ಮ ಸಮುದಾಯ ನಂಬೋ ಕತೆಗಳು, ನಮ್ಮ ದೇಶ ನಮಗೆ ಕಲಿಸಿದ ಕತೆಗಳು, ಇವೆಲ್ಲ ಸೇರಿಯೇ ನಮ್ಮ ಗುರುತು, ನಮ್ಮ ನಾವು ಅನ್ನೋದನ್ನ ರೂಪಿಸ್ತವೆ. ನಾವು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದೇ ಹೆಚ್ಚಾಗಿ ಈ ಕತೆಗಳಿಂದ. ಆದರೆ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ತಲೆಕೆಳಗಾಗೋ ಕ್ಷಣಗಳು ಬರ್ತಾವಲ್ಲ. ಯಾವುದೋ ಮೂಲೆಯಲ್ಲಿ ಸಿಕ್ಕ ಒಂದು ಹಳೆ ಲೆಟರ್, ನಾವು ಕೇಳಿದ್ದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಐತಿಹಾಸಿಕ ವರದಿ, ಅಥವಾ ಒಂದು ಜಾಗಕ್ಕೆ ಹೋದಾಗ ಅರೆ, ನಾವು ಕೇಳಿದ ಕಥೆಗೂ ಕಣ್ಮುಂದೆ ಇರೋದಕ್ಕೂ ಸಂಬಂಧವೇ ಇಲ್ವಲ್ಲ ಅಂತ ಅನ್ನಿಸ್ದಾಗ ಆಗ ನಮ್ಮ ಇಡೀ ಅಸ್ತಿತ್ವದ ಅಡಿಪಾಯವೇ ಅಲುಗಾಡಿದ ಹಾಗೆ ಆಗತ್ತೆ. ಇಂಥ ಸಮಯದಲ್ಲಿ ನಮ್ಮ ಮುಂದಿರೋ ದಾರಿ ಯಾವುದು? ನಮ್ಮ ನಂಬಿಕೆಗಳಿಗೆ ವಿರುದ್ಧವಾದ ಒಂಥರ ಕಷ್ಟ ಅನಿಸೋ ಸತ್ಯ ಎದುರಾದಾಗ ನಾವು ಕಣ್ಮುಚ್ಕೋತೀವಾ? ಇಲ್ಲ ಅದನ್ನ ಎದುರಿಸೋ ಧೈರ್ಯ ಮಾಡ್ತೀವಾ? ಈ ಕಥೆಯ ನ್ಯಾಯಕಿ ರಜ್ಯಾಳ ಪಯಣ ಇದೇ ಸಾರ್ವತ್ರಿಕ ಗೊಂದಲದ ಸುತ್ತ ಹೆಣೆದುಕೊಂಡಿದೆ. ಇಲ್ಲಿ ಆವರಣದ ಜೊತೆಗೆ ಇನ್ನೊಂದು ಪವರ್ಫುಲ್ ಐಡಿಯಾ ಸೇರ್ಕೊಳ್ಳುತ್ತೆ, ಅದೇ ವಿಕ್ಷೇಪ. ನೋಡಿ, ಇವೆರಡರ ನಡುವಿನ ವ್ಯತ್ಯಾಸ ತುಂಬಾ ಸೂಕ್ಷ್ಮ, ಆದ್ರೂ ಬಹಳ ಮುಖ್ಯ. ಆವರಣ ಅಂದ್ರೆ ಸತ್ಯದ ಮೇಲೆ ಒಂದು ಬಟ್ಟೆ ಹಾಕಿದ ಹಾಗೆ, ಆದ್ರೆ ವಿಕ್ಷೇಪ ಇದೆಯಲ್ಲ, ಅದು ಅಸತ್ಯವನ್ನೇ ಸತ್ಯ ಅಂತ ನಮ್ಮ ಮುಂದೆ ತೋರಿಸುತ್ತೆ. ಅಂದ್ರೆ ನಿಜ ಇರೋದನ್ನ ಮುಚ್ಚಿಟ್ಟು ಸುಳ್ಳುನ್ನೇ ಸತ್ಯ ಅಂತ ಪ್ರೊಜೆಕ್ಟ್ ಮಾಡೋದು. ಇವೆರಡೂ ಸೇರಿದಾಗ ಏನಾಗುತ್ತೆ? ಸತ್ಯ ಯಾವುದು, ಭ್ರಮೆ ಯಾವುದು ಅಂತಾನೆ ಗೊತ್ತಾಗದ ಒಂದು ದೊಡ್ಡ ಮಾಯ ಸೃಷ್ಟಿಯಾಗ್ಬಿಡುತ್ತೆ. ರಜ್ಯಾಳಿಗೆ ಹಂಪಿಗೆ ಕಾಲಿಟ್ಟಾಗ ಇದೇ ಅನುಭವ ಆಗಿದ್ದು. ಅಲ್ಲಿನ ಹಾಳು ಕೊಂಪೆಗಳು ಒಂದ್ ಕಡೆ ಊಹೆಗೂ ಸಿಗದಷ್ಟು ವೈಭವದ ಕತೆ ಹೇಳ್ತಿದ್ರೆ, ಇನ್ನೊಂದ್ ಕಡೆ ಅಷ್ಟೇ ಕ್ರೂರವಾದ, ಘೋರವಾದ ಹಿಂಸೆಯ ಕತೆಗೆ ಮೂಕ ಸಾಕ್ಷಿಯಾಗಿ ನಿಂತಿದ್ವು. ಅದರಲ್ಲೂ ಆ ಮುರಿದೋದ, ವಿರೂಪಗೊಂಡ ಉಗ್ರ ನರಸಿಂಹನ ವಿಗ್ರಹವನ್ನ ನೋಡಿದಾಗ ಅಲ್ಲಿವರೆಗೂ ಪುಸ್ತಕದಲ್ಲಿದ್ದ ಆವರಣ, ವಿಕ್ಷೇಪ ಅನ್ನೋ ಪದಗಳೆಲ್ಲ ಜೀವಂತವಾಗಿ ಕಣ್ಮುಂದೆ ಬಂದು ನಿಂತಾಗಾಯಿತು. ಅವಳು ರಿಸರ್ಚ್ ಮಾಡ್ತಾ ಹೋದ ಹಾಗೆ ಅವಳು ಎರಡು ಬೇರೆ ಬೇರೆ ಐತಿಹಾಸಿಕ ಸತ್ಯಗಳ ನಡುವೆ ಸಿಕ್ಕಿ ಹಾಕ್ಕೊಂಡ್ಳು. ಒಂದ್ ಕಡೆ ಅವಳಿಗೆ ಹೇಳ್ಕೊಟ್ಟಿದ್ದ ಚಾಲ್ತಿಯಲ್ಲಿದ್ದ ಇತಿಹಾಸ ಹೇಳ್ತಿತ್ತು ಹಂಪಿಯ ನಾಶಕ್ಕೆ ಕಾರಣ ಆಂತರಿಕ ಕಲಹ ಮತ್ತು ಶೋಷಿತ ವರ್ಗ ನಡೆಸಿದ ದಂಗೆ ಅಂತ. ಆದ್ರೆ ಅವಳಿಗೆ ಸಿಕ್ಕಿದ ಇನ್ನೊಂದು ಕಥೆ ಪೂರ್ತಿ ಬೇರೆ ಆಗಿತ್ತು. ಅದು ಹೇಳ್ತಾಯಿತು, ಇದು ಬರೀ ಆಂತರಿಕ ಕಲಹ ಅಲ್ಲ, ಬದಲಿಗೆ ಇದೊಂದು ಧಾರ್ಮಿಕ ಸಂಘರ್ಷ ಮತ್ತು ಒಂದು ನಂಬಿಕೆಯನ್ನೇ ಅಳಿಸಿ ಹಾಕೋಕೆ ನಡೆದ ವಿದೇಶಿ ಆಕ್ರಮಣದ ಪರಿಣಾಮ ಅಂತ. ಆದ್ರೆ ಸತ್ಯವನ್ನ ಹುಡುಕೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಅದಕ್ಕೆ ಅವಳು ತೆತ್ತ ಬೆಲೆ ತುಂಬಾ ದೊಡ್ಡದು. ಅದು ಬರೀ ಬೌದ್ಧಿಕ ಹುಡುಕಾಟವಾಗಿ ಉಳಿಲಿಲ್ಲ, ಅವಳ ಇಡೀ ಬದುಕನ್ನೇ ಅಲ್ಗಾಡಿಸ್ಬಿಟ್ಟು. ಅವಳ ಗಂಡ ಅಮೀರ್ ಜೊತೆಗಿನ ಪ್ರೀತಿಯ ಸಂಬಂಧದಲ್ಲಿ ಬಿರುಕು ಬಂತು. ಅವಳು ತನ್ನವರೆಂದು ನಂಬಿದ್ದ ಬುದ್ಧಿಜೀವಿ ಸ್ನೇಹಿತರೆ ಅವಳನ್ನ ದೂರ ಇಟ್ರು. ತಾನು ಪ್ರಗತಿಪರ ಅಂತ ಹೆಮ್ಮೆಯಿಂದ ಅನ್ಕೊಂಡಿದ್ದ ಅವಳ ಐಡೆಂಟಿಟಿಯೇ ಪ್ರಶ್ನೆಯಾಯ್ತು. ಕೊನೆಗೆ ಅವಳು ನಿಂತಿದ್ದು ಒಂಟಿಯಾಗಿ, ಆಳವಾದ ನೋವಿನ ಜೊತೆಗೆ. ಈ ಒಂಟಿತನ ಮತ್ತು ಗೊಂದಲದ ನಡುವೆ ಅವಳಿಗೆ ದಾರಿ ತೋರಿಸಿದ್ದು ಅವಳ ತಂದೆಯ ಹಳೆ ನೋಟ್ಸ್. ಆ ಧೂಳು ಹಿಡಿದ ಪುಟಗಳಲ್ಲಿ ಒಂದು ವಾಕ್ಯ ಸಿಕ್ತು. ಅದು ಹೀಗಿತ್ತು: ಇತಿಹಾಸದ ಅಧ್ಯಯನಕ್ಕೆ ಇರೋದು ಒಂದೇ ಒಂದು ನಿರ್ದಿಷ್ಟ ಗುರಿ, ಅದು ಸತ್ಯದ ಹುಡುಕಾಟ. ಈ ಒಂದು ಮಾತು ಅವಳ ಎಲ್ಲಾ ಗೊಂದಲಗಳಿಗೆ ಉತ್ತರ ಕೊಟ್ಟ ಹಾಗಾಯ್ತು. ಅವಳ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಟ್ಟು.
ಅದೇ ನೋಟ್ಸ್ನಲ್ಲಿ ಅವಳಿಗೆ ಇನ್ನೊಂದು ಮಾತು ಸಿಕ್ತು, ಅವಳಿಗೆ ಮತ್ತಷ್ಟು ಧೈರ್ಯ ಕೊಟ್ಟ ಮಾತು. ಸತ್ಯ ಮತ್ತು ಸೌಂದರ್ಯವನ್ನ ಒಂದು ತಕ್ಕಡಿಗೆ ಹಾಕಿದಾಗ ಒಬ್ಬ ಬರಹಗಾರನ ನಿಷ್ಠೆ ಯಾವಾಗ್ಲೂ ಸತ್ಯದ ಪರವಾಗಿಯೇ ಇರಬೇಕು. ಈ ಮಾತು ಅವಳ ಆತ್ಮಸಾಕ್ಷಿಯನ್ನೇ ತಟ್ಟಿತು. ಸುಮ್ನೆ ಕೇಳೋಕೆ ಚೆನ್ನಾಗಿರೋ ಅನುಕೂಲಕರವಾದ ಕಥೆ ಬರೆಯೋದಕ್ಕಿಂತ ಎಷ್ಟೇ ಕಹಿಯಾದ್ರೂ ಸತ್ಯಕ್ಕೆ ಬದ್ಧವಾಗಿರೋದೇ ತನ್ನ ಜವಾಬ್ದಾರಿಯನ್ನೋ ಅರಿವು ಅವಳಲ್ಲಿ ಮೂಡಿತು. ಆ ಕ್ಷಣದಿಂದ ಅವಳ ಪ್ರಯಾಣದ ಗುರಿಯೇ ಬದಲಾಗಿ ಹೋಯ್ತು. ಅದಿನ್ನೂ ಯಾವುದೋ ಒಂದು ವಾದ ಗೆಲ್ಲೋದಾಗಿರಲಿಲ್ಲ, ಬದಲಿಗೆ ಸತ್ಯಕ್ಕೆ ನಿಷ್ಠೆ ಬೆಳೆಸ್ಕೊಳ್ಳೋ ಒಂದು ಸಾಧನೆಯಾಯಿತು. ಆ ದಾರಿ ಎಷ್ಟೇ ಕಷ್ಟ ಇರಲಿ, ಅದು ಎಂಥ ಅಹಿತಕರವಾದ ಸತ್ಯವನ್ನೇ ಹೊರತರಲಿ, ಸಾಕ್ಷಿಗೆ ಪ್ರಾಮಾಣಿಕವಾಗಿರೋದೇ ಧರ್ಮ ಅಂತ ಅವಳಿಗೆ ಮನವರಿಕೆ ಆಯಿತು. ಹಾಗಾದ್ರೆ ನಮ್ಮ ಕಣ್ಮುಂದಿರೋ ಈ ತೆರೆಗಳನ್ನ ಸರಿಸಿ ಸ್ಪಷ್ಟತೆ ಪಡ್ಕೊಳ್ಳೋದು ಹೇಗೆ? ಈ ಕಥೆ ನಮಗೆ 3 ಹೆಜ್ಜೆಗಳನ್ನ ತೋರಿಸುತ್ತೆ. ಮೊದಲನೇದಾಗಿ, ಇತಿಹಾಸವನ್ನ ನಮ್ಮ ಇವತ್ತಿನ ರಾಜಕೀಯಕ್ಕೋ ಅಥವಾ ಸಾಮಾಜಿಕ ಲಾಭಕ್ಕೋ ಬಳಸ್ಕೊಳ್ಳೋ ಆಸೆಯನ್ನ ಬಿಡೋದು. ಎರಡನೇದಾಗಿ, ಗತಕಾಲವನ್ನ ಅದರದೇ ಆದ ಕಾಲಘಟ್ಟದಲ್ಲಿ ಅದರದೇ ಆದ ನಿಯಮಗಳ ಮೇಲೆ ನಿಂತು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು. ಮತ್ತು ಕೊನೆಯದಾಗಿ, ಇದು ತುಂಬಾನೇ ಮುಖ್ಯ, ನಮ್ಮ ಪೂರ್ವಜರ ಇತಿಹಾಸವನ್ನ ನೋಡುವಾಗ ಅವರ ಯಾವ ಕೆಲಸಗಳನ್ನ ನಾವು ತಿರಸ್ಕರಿಸಬೇಕು ಮತ್ತು ಯಾವ ಸಾಧನೆಗಳಿಂದ ಸ್ಫೂರ್ತಿ ಪಡ್ಕೋಬೇಕು ಅನ್ನೋದನ್ನ ಕುರುಡು ಅಭಿಮಾನ ಅಥವಾ ದ್ವೇಷವಿಲ್ಲದೆ ವಿವೇಚನೆಯಿಂದ ನಿರ್ಧರಿಸೋದು. ನೋಡಿ, ಇಂಥ ಒಂದು ಪಯಣದ ಕೊನೆಗೆ ಸಿಗೋದೊಂದು ಸಿಂಪಲ್ ಆನ್ಸರ್ ಅಲ್ಲ, ಬದಲಿಗೆ ಅದು ಬದುಕನ್ನ ನೋಡೋ ಒಂದು ಹೊಸ ದೃಷ್ಟಿ. ಇತಿಹಾಸ ಅಂದ್ರೆ ಬಗೆಹರಿಸಬೇಕಾದ ಒಂದು ಪ್ರಾಬ್ಲಮ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಸಂಕೀರ್ಣವಾದ ಸತ್ಯ ಅನ್ನೋ ಅರಿವು ಮೂಡುತ್ತೆ. ಅವಳೊಳಗಿನ ಈ ಆಳವಾದ ಬದಲಾವಣೆಯನ್ನ ಸೂಚಿಸೋ ಹಾಗೆ ರಜಿಯಾ ತನ್ನ ಹುಟ್ಟು ಹೆಸರಾದ ಲಕ್ಷ್ಮಿಯನ್ನ ಮತ್ತೆ ತನ್ನದಾಗಿಸ್ಕೊಳ್ತಾಳೆ. ಇದು ಹೊರಗಿನ ಜಗತ್ತಿಗೆ ತೋರಿಸೋ ವಿಜಯ ಅಲ್ಲ, ಬದಲಿಗೆ ಸತ್ಯದ ಹುಡುಕಾಟದ ಈ ದೀರ್ಘ ಪಯಣದ ಕೊನೆಯಲ್ಲಿ ಅವಳು ತನ್ನ ಜೊತೆ ತಾನೇ ಮಾಡಿಕೊಂಡ ಒಂದು ಸಮಾಧಾನ, ಒಂದು ಹೊಂದಾಣಿಕೆ. ಇಲ್ಲಿಯೇ ಅವಳ ವೈಯಕ್ತಿಕ ಪಯಣ ನಮ್ಮೆಲ್ಲರಿಗೂ ಅನ್ವಯಿಸೋ ಒಂದು ದೊಡ್ಡ ಸತ್ಯದ ಕಡೆ ಕರ್ಕೊಂಡು ಹೋಗುತ್ತೆ. ನಿಜವಾದ ಸೌಹಾರ್ದತೆಯನ್ನ ಮುಚ್ಚಿಟ್ಟ ಮರೆಮಾಡಿದ ಸತ್ಯಗಳ ಮೇಲೆ ಯಾವತ್ತೂ ಕಟ್ಟೋಕ್ಕಾಗಲ್ಲ. ಅದು ಗಟ್ಟಿಯಾಗಿ ಬೆಳಿಬೇಕು ಅಂದ್ರೆ ಹಿಂದೆ ಆಗಿ ಹೋದದ್ದನ್ನ, ಅದು ಎಷ್ಟೇ ನೋವಿನದ್ದಾಗಿದ್ರೂ ಪ್ರಾಮಾಣಿಕವಾಗಿ ಒಪ್ಕೊಳ್ಳೋ ಧೈರ್ಯ ಬೇಕೇ ಬೇಕು. ಹಾಗಾಗಿ ಆವರಣವನ್ನ, ಆ ತೆರೆಯನ್ನ ಸರಿಸೋದು ಅಂದ್ರೆ ಏನು? ಅದು ನನಗೆಲ್ಲ ಗೊತ್ತು ಅನ್ನೋ ಖಚಿತತೆಯಿಂದ ಇನ್ನೂ ತಿಳ್ಕೊಳ್ಬೇಕಾದ ಇದೆ ಅನ್ನೋ ನಿರಂತರವಾದ ವಿನಮ್ರವಾದ ವಿಚಾರಣೆಯ ಕಡೆಗೆ ಸಾಗೋದು. ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಇದು ಹುಟ್ಟಾಕೋ ಪ್ರಶ್ನೆ ಇದೆಯಲ್ಲ, ಅದು ನಮ್ಮೊಳಗೆ ಉಳಿಯುತ್ತೆ. ನಮ್ಮ ಸ್ವಂತ ಜೀವನದಲ್ಲಿ ನಾವು ಜಗತ್ತನ್ನ ನೋಡೋ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಯಾವ್ಯಾವ ಮುಸ್ಕುಗಳನ್ನು ಹಾಕ್ಕೊಂಡಿದ್ದೀವಿ.